ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹುಡುಕ್ರಮ್ಮ, ಎಲ್ಲ ಕಡೆ ಹುಡುಕಿ, ಇಂಚಿಂಚು ಬಿಡ್ದಂಗೆ ಹುಡುಕಿ. ಸುಮ್ನೆ ಒಬ್ಬರ ಮೇಲೆ ಆಪಾದನೆ ಮಾಡೋದು ಸರಿಯಲ್ಲ ಸಾಧನ. ನಾನು ಆಪಾದನೆ ಮಾಡ್ತಿಲ್ಲ ಅತ್ತೆ, ನನಗೆ ಅನುಮಾನ ಇದೆ, ಅದನ್ನ ಬಗೆಹರಿಸ್ಕೋತಾ ಇದ್ದೀನಿ. ಕಳ್ದೋಗಿರೋದು ನನ್ನ ಓಲೆ, ನನಗೆ ಕನ್ಸರ್ನ್ ಇದ್ದೇ ಇರುತ್ತೆ. ಪದ್ಮ, ನೀನ್ ಯಾಕೆ ಇಷ್ಟೊಂದು ಆತಂಕ ಪಡ್ತಾ ಇದೀಯ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದ್ರೆ ಸಿಗುತ್ತೆ, ಇಲ್ದರೆ ಇದ್ರೆ ಸಿಕ್ಕಲ್ಲ ಅಷ್ಟೇ. ಆತಂಕನ? ನನಗ್ಯಾಕ್ರಿ ಆತಂಕ? ಆತಂಕ ಇಲ್ಲ ಅಂತ ಹೇಳ್ಬೇಡ, ನಿನ್ನ ಮಕದ ಮೇಲೆ ಕಾಣಿಸ್ತಾ ಇದೆ. ಯಾಕೆ ಅಂತೀಯ? ಅಪ್ಪಿ ತಪ್ಪಿ ಆ ವಾಲೆ ಏನಾದ್ರೂ ಈ ರೂಮಲ್ಲಿ ಸಿಕ್ಬಿಟ್ರೆ ಇವಳನ್ನ ಹೆಂಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀನ್ ಬಹಳ ತಲೆ ಕೆಡಿಸ್ಕೊಂಡಿದ್ಯಾ. ಅದಕ್ಕೆ ನಿನ್ ಮುಖದಲ್ಲಿ ಟೆನ್ಷನ್ ಕಾಡ್ತಾ ಇರೋದು. ಅದಕ್ಕೆ ಅಗತ್ಯನೇ ಇರಲ್ಲ. ಯಾಕೋ? ಯಾಕೆಂದ್ರೆ ಇವಳು ಕದ್ದಿಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀಲಾ ಸಿಗ್ತಾ ಇಲ್ವಾ? ಇಲ್ಲ ಮೋರೆ. ಮೊದ್ಲು ಹುಡ್ಕು ಸರಿಯಾಗಿ. ಹುಡುಕಿ ಹುಡುಕಿ, ಸಮಾಧಾನ ಆಗೋವರೆಗೂ ಹುಡುಕಿ. ಇಷ್ಟೊತ್ತು ಇಬ್ರು ಹುಡುಕ್ತಾ ಇದ್ರಿ, ಈಗ 3 ಜನ ಸೇರ್ಕೊಂಡು ಇನ್ನೂ ಅರ್ಧ ಗಂಟೆ ಹುಡುಕಿ. ತೊಂದ್ರೆ ಏನಿಲ್ಲ, ಸಿಗತ್ತಾ ಅಂತ ನಾನು ನೋಡ್ತೀನಿ. ನೀಲಾ, ಸಿಗ್ತೀನಮ್ಮ? ಇಲ್ಲ ಮೋರೆ. ಏನಿಲ್ಲ ಇಲ್ಲ ಅಂತಿದ್ಯಾ? ಈ ಕಡೆ ಹುಡ್ಕದ್ಯಾ? ಇಲ್ಲಮ್ಮ. ಮೊದ್ಲು ಹುಡ್ಕೋ. ಎಕ್ಸಾಕ್ಟ್ಲಿ ಇದನ್ನೇ ನಾನು ಹುಡುಕ್ತಾ ಇದ್ದಿದ್ದು. ಏನಿದು? ಇದು ಹೇಗೆ ಇಲ್ಲಿಗೆ ಬಂತು? ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿಜವಾಗ್ಲೂ ಈ ಓಲೆ ಹೇಗ್ ಬಂತು ಅನ್ನೋದೇ ನನಗೆ ಗೊತ್ತಿಲ್ಲ. ಅದಕ್ಕೆ ಸರಿಯಾಗಿ ನೋಡಿ, ಅದಕ್ಕೆ ಇದಕ್ಕೆ ರೆಕ್ಕೆ ಪುಕ್ಕ ಎಲ್ಲ ಇದೆ. ಅದಕ್ಕೆ ಅದೇ ಹಾರ್ಕೊಂಡ್ ಬಂದು ಇಲ್ಲಿ ಕುತ್ಕೊಂಡಿದ್ದೆ. ಏನದಕ್ಕೆ ನೀವು ಅಷ್ಟೇ ಗೊತ್ತಾಗಲ್ವಾ? ಪಾಪ ಇವಳ ಮೇಲೆ ಡೌಟ್ ಪಡ್ತಾ ಇದ್ದೀರಾ ನೀವು. ಜಾನ್ವಿ, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಅತ್ತೆ, ಈಗ್ಲೂ ಜಾನ್ವಿನೇ ಅಂತೀರಾ? ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಈ ಓಲೆ ಇಲ್ಲಿಗೆ ಹೇಗ್ ಬಂತು? ನೀನ್ ಯಾಕಮ್ಮ ಹೇಳ್ಬೇಕು? ಬಾಯಿ ಬಿಟ್ಟು ಹೇಳ್ಬೇಕಾಗಿರೋದು ಇವಳು. ಹೇಳು, ಈ ವಾಲೆ ಈ ರೂಮಲ್ಲಿ ಹೇಗೆ ಬಂತು? ಹೇಳು. ಹೇಳು. ಮಾವ, ಒಂದ್ ನಿಮಿಷ ಇರು. ಕೊಡಿಲಿ ಸಾಧನ. ಈ ಓಲೆನಾ? ನಾನು ಯಾವ್ದೋ ಓಲೆ ಅನ್ಕೊಂಡೆ. ಈ ಓಲೆ ಇಲ್ಲಿಗೆ ಹೇಗ್ ಬಂತು ಅಂತ ನಿನಗೆ ಉತ್ತರ ಬೇಕು ಅಂದ್ರೆ ನೀನು ನಿನ್ ಮಾವನ್ನೇ ಕೇಳ್ಬೇಕು. ನಾನು ಯಾಕೆ ಉತ್ತರ ಕೊಡ್ಬೇಕು? ಇದಕ್ಕೆ ಉತ್ತರ ಕೊಡ್ಬೇಕಾಗಿರೋಳು ಇವಳು. ಈ ವಾಲೆ ಈ ರೂಮ್ಗೆ ಹೇಗೆ ಬಂತು? ಹೇಳು. ನಾನ್ ಹೇಳ್ತೀನಿ ರಮ್ಮ. ರೀ, ಈ ಓಲೆನ ಚೆನ್ನಾಗಿ ನೋಡಿ. ಬೆಳಗ್ಗೆ ನೀವು ಪೇಪರ್ ಓದ್ತಿದ್ದಾಗ ನಮ್ ಧೃತಿ ಪುಟ್ಟಿ ಅಮ್ಮನ ಓಲೆ ಸಿಕ್ತು ಅಂತ ಹೇಳಿ ನಿಮ್ ಹತ್ರ ತಂದು ತೋರಿಸ್ಲಿಲ್ವಾ?
ಹೌದಾ? ಹೇಳಿದ್ಲಾ? ಹೇಳಿದ್ಲು. ಯಾಕೋ ನನಗೆ ಜ್ಞಾಪಕಕ್ಕೆ ಬರ್ತಾ ಇಲ್ವಲ್ಲೇ. ಆಮೇಲೆ ಈ ಓಲೆನ ನೀವು ನನ್ನ ಹತ್ರ ತಂದ್ಕೊಟ್ರಿ. ನಾನು ಆಮೇಲೆ ಕೊಡೋಣ ಅಂತಿದ್ದೆ, ಮರ್ತು ಬಿಟ್ಟೆ. ನೀನು ಮರ್ತ್ಬಿಟ್ಟ? ಹ್ಞೂ. ಹಾ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಬಂದ್ರಿ, ನನ್ನ ಹತ್ರ ಓಲೆ ಇಸ್ಕೊಂಡ್ರಿ. ಮಗು ಕೈಗೆ ಸಿಗೋ ತರ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾಳೆ, ಅವಳಿಗೆ ಚೆನ್ನಾಗಿ ಉಗಿದು ನಾನೇ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಿ. ಅಲ್ಲರಿ, ತಗೊಂಡ್ ಹೋಗಿ ಸಾಧನನ್ ಕೈಲಿ ಕೊಡೋದ್ ಬಿಟ್ಬಿಟ್ಟು ತೀರ್ಥನ್ ರೂಮ್ಗೆ ಯಾಕ್ರಿ ತಂದಿಟ್ರಿ? ಅತ್ತೆ, ನೀವ್ ಸುಳ್ಳು ಹೇಳ್ತಾ ಇದ್ದೀರಾ. ಮಾವ ಇದನ್ನ ಇಲ್ಲಿಟ್ಟಿರೋದಕ್ ಸಾಧ್ಯನೇ ಇಲ್ಲ. ಅದು ನಿನಗ್ ಹೇಗ್ ಗೊತ್ತು? ಅದು ಹಾಗೇನಾದ್ರೂ ಇದ್ದಿದ್ರೆ ನೀವು ಮಾವನ್ ಕೈಲಿ ಯಾಕೆ ಕೊಟ್ಟು ಕಳಿಸ್ತಾ ಇದ್ರಿ? ನನ್ನ ಹತ್ರನೇ ಬಂದು ಡೈರೆಕ್ಟ್ ಆಗಿ ಕೊಡ್ತಾ ಇದ್ರಿ. ಅದು ಅಲ್ದೆ ನೀವು ಮಾವನ್ ಕೆಲ್ಸ ಹೇಳ್ತೀರಾ, ಈಗ ಮಾವನ್ನೇ ದೂರ್ತಾ ಇದ್ದೀರಾ. ಸಾಧನಾ, ನಾನು ಹಾಗೆ ಅನ್ಕೊಂಡಿದ್ದೆ. ಆದ್ರೆ ನಿಮ್ ಮಾವನೇ ಬುದ್ಧಿ ಹೇಳಿ ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾದ್ರೂ ನಿನಗ್ ಸ್ವಲ್ಪ ಜವಾಬ್ದಾರಿ ಬರ್ಲಿ ಅಂತ ಸುಮ್ನಾದೆ. ಅದು ಅಲ್ದೆ ನೀನ್ ಮಾಡಿರೋ ತಪ್ಪಿಗೆ ನಾನ್ ನಿಮ್ ಮಾವನ್ ಬೈಯಕ್ಕಾಗತ್ತಾ? ನೀವೇ ಹೇಳ್ರಿ, ನಿಮ್ಮನ್ ಬೈಯಕ್ಕಾಗತ್ತಾ? ನೀವೇ ತಾನೇ ತಂದಿಲ್ಲಿಟ್ಟಿದ್ದು. ಎಲ್ಲ ನನ್ನ ಮರವಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು. ಎಲ್ಲ ಅನಾಹುತ ನನ್ನ ಮರವಿಂದನೇ. ಸಾಧನಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ರೂಮಿಗೆ ಬಂದು ನಾನು ವಾಲೆ ನಿನ್ನ ಕೈಲೇ ಕೊಟ್ಬಿಟ್ಟು ಬರ್ಬೇಕಾಗಿತ್ತು. ಹಾಳಾದ ಮರವು ತಗೊಂಬಂದಿಲ್ಲಿ ಬಡ್ದು ಬಿಟ್ಟಿದ್ದೀನಿ. ಇದನ್ನ ನೀನ್ ತಲೆಯಿಂದ ತೆಗೆದ್ಬಿಡಮ್ಮ. ಈ ವಿಷಯ ಇಲ್ಲಿಗೆ ಬಿಟ್ಬಿಡು. ಯಾವುದೇ ಕಾರಣಕ್ಕೆ ದೊಡ್ಡದು ಮಾಡ್ಬಿಡ. ಎಲ್ಲ ನನ್ನ ಮರವಿಂದ ಆಗಿರೋದು. ಸಾಧನಾ, ಓಲೆ ಬೇಡ್ವಾ? ಒಂದ್ ನಿಮಿಷ, ಇದನ್ನ ಜೋಪಾನವಾಗಿಟ್ಟು. ಯಾಕೆಂದ್ರೆ ನಿನ್ನಾದನಿ ಹೇಳ್ದಾಗೆ ಇದಕ್ಕೆ ರೆಕ್ಕೆ ಪುಕ್ಕ ಬಂದು ಮತ್ತೆ ಹಾರ್ಕೊಂಡು ಇಲ್ಲೇ ಬಂದು ಕೂತ್ಕೊಂಡ್ಬಿಟ್ರೆ ಹುಷಾರು. ಕೊಂಕು ಬೇಡ ಅತ್ತೆ. ಸದ್ಯ ನನ್ ಪುಣ್ಯ ನಾನೇ ಇದನ್ನ ಇಲ್ಲಿಟ್ಟೆ ಅಂತ ನನ್ ಮೇಲೆ ಆಪಾದನೆ ಮಾಡ್ಲಿಲ್ವಲ್ಲ. ಯಾಕತ್ತೆ, ಪಾಪ ಮಾವ, ಅವ್ರಿಗೇನು ಗೊತ್ತಿಲ್ಲ. ಅವ್ರ ಮೇಲೆ ಯಾಕೆ ಆರೋಪ ಹೊರಿಸಿದ್ರತ್ತೆ? ನನ್ ಗಂಡ ನೀಲ್ಕಂಠ ಇದ್ದಾಗ ಎಲ್ಲ ನೋವು ನುಂಗ್ಕೊಂಡ್ಬಿಡ್ತಾರೆ. ಯಾವುದನ್ನು ಮನ್ಸಿಗೆ ತಗೊಳ್ಳೋದಿಲ್ಲ. ಒಂದು ವೇಳೆ ಅವರು ಮನ್ಸಿಗೆ ತಗೊಂಡ್ರು 10 ನಿಮಿಷದ ಮೇಲೆ ಅವ್ರಿಗೆ ನೆನಪಲ್ಲೂ ಉಳಿಯಲ್ಲ. ಅದೆಲ್ಲ ಇರ್ಲಿ, ಅಡ್ಗೆ ಮನೇಲಿ ಕ್ಯಾರಿಯರ್ ರೆಡಿ ಮಾಡಿದ್ಯಲ್ಲ, ಯಾರ್ಗೆ? ಸಾಹೇಬ್ರಿಗೆ ಅತ್ತೆ. ಹೋಟ್ಲೂಟ ತಿಂದು ಅವ್ರ ಆರೋಗ್ಯ ಹಾಳಾಗ್ಬಾರ್ದಲ್ವಾ, ಅದಕ್ಕೆ ಸಿದ್ಧ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಡ್ರೈವರ್ಗೆ ಹೇಳ್ತೀನಿ, ನೀನೇ ತಗೊಂಡು ಹೋಗಿ ಕೊಟ್ಟು ಬಾ. ನಾನಾ? ಹಾ, ಬರೀ ಕೊಟ್ಟು ಬರೋದಲ್ಲ, ತಿನ್ನಿಸ್ಬಿಟ್ಟೆ ಬಾ. ಯಾಕೆಂದ್ರೆ ರಾಜಕೀಯ ಅಂತ ಅವನು ತಿನ್ನೋದನ್ನು ಮರ್ತು ಬಿಡ್ತಾನೆ. ಹೋಗಿ ಕೊಟ್ಟು ಬಾ. ಹೋಗು. ಸರಿ ಅತ್ತೆ. ಛೇ, ಈ ಮುಗ್ಧ ಹೆಣ್ಣಿನ ಮೇಲೆ ಹೇಗ್ ಸವಾರಿ ಮಾಡ್ತಾಳವಳು. ಏನದ್ಕೆ ಇದು?
ನೀವ್ ಮಾಡಿದ ಪ್ಲಾನ್ ಇಲ್ಲೂ ಫೇಲ್ಯೂರ್ ಆಗೋಯ್ತು. ಅದಕ್ಕೆಲ್ಲ ಕಾರಣ ನಿಮ್ಮಮ್ಮ. ನೀನ್ ಇಷ್ಟು ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಸಾಧನ. ನಾನ್ ಯಾವ ಮಟ್ಟಕ್ಕೆ ಇಳ್ತಿದ್ದೀನಿ ಅತ್ತೆ? ಇಷ್ಟಕ್ಕೂ ನೀವ್ ಯಾವ ಮಟ್ಟದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀರಾ ಅಂತ ನನಗ ಅರ್ಥ ಆಗ್ತಿಲ್ಲ. ಅಲ್ಲ, ನನಗೂ ಒಂದು ವಿಷಯ ಅರ್ಥ ಆಗ್ತಿಲ್ಲ. ನಿನಗೆ ಯಾಕೆ ಸುಮನ್ ಮೇಲೆ ಕೋಪ, ದ್ವೇಷ? ನೀನಂತೂ ಮನೆ ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಅಂತ ಡಿಸೈಡ್ ಮಾಡಿದ್ಯಾ? ಓಕೆ, ಅವಳೆಲ್ಲ ನೋಡ್ಕೋತಾ ಇದ್ದಾಳೆ. ಅವಳು ಯಾಕೆ ನೆಮ್ಮದಿಯಾಗಿರೋದಿಕ್ ಬಿಡ್ತಾ ಇಲ್ಲ ನೀನು? ಜಾನು, ನಿಮ್ಮಮ್ಮ ಮಾತಾಡ್ತಿರೋದ್ ನೋಡ್ತೀಯಾ? ಮೋಸ್ಟ್ಲಿ ಇವ್ರಿಗೆ ಮರ್ವು ಅನ್ಸುತ್ತೆ. ಇಲ್ಲ ಇಲ್ಲ, ಇವ್ರು ಬೇಕು ಅಂತಾನೆ ನನ್ ಮೇಲೆ ದ್ವೇಷ ಕಾರ್ತಿದ್ದಾರೆ. ಈ ಮನೆ, ಈ ಕುಟುಂಬದ ಕಂಪನಿ ಜವಾಬ್ದಾರಿ ತಗೊಂಡಿರೋದು ಯಾರು? ನಾನು. ಇದು ನಿಮ್ಗೆ ಜವಾಬ್ದಾರಿ ಅಂತ ಅನ್ಸಲ್ವಾ? ಬರೀ ಮುಸ್ರೆ ತಿಕ್ಕೊಂಡು ದೇವ್ರ ಮುಂದೆ ಧೂಪ ಹಚ್ಚಿ ಮನೆ ಕೆಲಸ ಮಾಡ್ಕೊಂಡು ಇದ್ ಬಿಟ್ರೆ ಜವಾಬ್ದಾರಿ ಆಗತ್ತಾ? ಅದನ್ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿದ್ದೀರಲ್ಲ ಇಬ್ರು ಕೆಲ್ಸದವ್ರನ್ನ. ನಾನ್ ಯಾಕೆ ಕೋಪ ಮಾಡ್ಕೋಬಾರ್ದು? ಈ ಮನೇಲಿ ಯಾರಾದ್ರೂ ನೆಮ್ಮದಿಯಾಗಿದ್ದಾರ? ಅವಳು ಬಂದಾಗಿಂದ ಯಾರೂ ನೆಮ್ಮದಿಯಾಗಿಲ್ಲ, ನಿಮ್ಮನ್ ಬಿಟ್ಟು. ಕರ್ಕೊಂಡ್ ಬಂದಿರೋ ತೀರ್ಥನು ನಿಮ್ಮಿಬ್ರ ಕಾಟ ತಡಿಯಕ್ಕಾಗದೆ ಹೋಟ್ಲಲ್ಲಿ ಸೆಟ್ಲ್ ಆಗಿದ್ದಾನೆ. ಅಲ್ಲ, ನನ್ ಲೆವೆಲ್ ಬಗ್ಗೆ ಮಾತಾಡ್ತಿರಲ್ಲ ಅಂತ ನಾನು ಏನ್ ಮಾಡಿದೀನಿ ಈಗ? ಸುಮಾ ಒಡವೆ ಕದ್ಲು ಅಂತ ಅವಳ ಮೇಲೆ ಆರೋಪ ಮಾಡ್ದಿಯಲ್ಲ, ಅದು ತಪ್ಪಲ್ವಾ? ಹಾಗಂತ ನಿಮಗೆ ಯಾರು ಹೇಳಿದ್ದು? ಆ ಒಡವೆನ ತಗೊಂಡೋಗಿ ಅಲ್ಲಿಟ್ಟಿದ್ ನೀನೇ ಅಂತ ನನಗ್ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ. ಈಗ ತಾನೇ ರೂಮಲ್ಲಿ ನೀವೇ ಮಾವನ್ ಕೈಲಿ ಒಡವೆ ಕೊಟ್ರಿ, ಅದನ್ನ ಮಾವ ತಗೊಂಡ್ ಹೋಗಿ ತೀರ್ಥನ್ ರೂಮಲ್ಲಿ ಇಟ್ರು ಅಂತ ಹೇಳಿದ್ರಿ. ಈಗ ನೋಡಿದ್ರೆ ಇಲ್ಲಿಗ್ ಬಂದಿದ್ದೀರಾ, ನಾನಿಟ್ಟೆ ಅಂತ ಹೇಳ್ತಾ ಇದ್ದೀರಾ. ಅಲ್ಲಿಗೆ ನೀವು ಮಾವನ್ ಮೇಲೆ ಸುಳ್ಳು ಆರೋಪ ಮಾಡಿದೀರಾ ಅಂತಾಯ್ತು. ಮಾವ ಅಲ್ಲಿಟ್ಟಿಲ್ಲ ಅಂತಾಯ್ತು. ಕರೀರಿ ಹಾಗಿದ್ರೆ ಮಾವನ್, ನಾನು ಕೇಳ್ತೀನಿ. ನಾನಂತೂ ಓಲೆ ಅಲ್ಲಿಟ್ಟಿಲ್ಲ. ಮಾವ, ಅತ್ತೆ ಹೇಳ್ತಿರೋ ಹಾಗೆ ನೀವು ಓಲೆ ಅಲ್ಲಿಟ್ಟಿಲ್ಲ ಅಂತಂದ್ರೆ ಯಾರಿಟ್ಟಿರೋದು ಅಂತ ನಾನು ಕೇಳ್ತೀನಿ. ಸತ್ಯ ಏನು ಅಂತ ಎಲ್ರಿಗೂ ಗೊತ್ತಾಗ್ಲಿ. ಓಲೆನ ಕದ್ದಿರೋದು ಅವಳೆ. ಐ ಆಮ್ ಡ್ಯಾಮ್ ಶ್ಯೂರ್. ಮಾವಂಗೂ ಅವ್ರ ಹೆಂಡತಿ ರೂಪ ಏನು ಅಂತ ಗೊತ್ತಾಗ್ಲಿ. ಸಾಧನ, ಸಾಕು, ಸುಮ್ಮನೆ. ನಾನ್ ಯಾಕತ್ತೆ ಸುಮ್ನಿರ್ಬೇಕು? ನೀವಂತೂ ಏನೇ ಆದ್ರೂ ಅವಳನ್ನ ವಹಿಸ್ಕೋತೀರಾ. ತುಂಬಾ ಕಾಪಾಡ್ಬೇಡಿ. ಇವತ್ತು ಓಲೆ ಕದ್ದಿದ್ದಾಳೆ, ನಾಳೆ ಯಾರನ್ನಾದ್ರೂ ಕೊಲೆ ಮಾಡಿ ಹೋಗ್ತಾಳೆ. ಆಗ್ಲೂ ನೀವು ಅವಳನ್ನ ಬಿಟ್ಕೊಡಲ್ಲ ಬಿಡಿ. 4 ದಿನ ಇರೋಳ್ಗೋಸ್ಕರ ಕಟ್ಕೊಂಡ್ ಗಂಡನ್ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ನೀವೆಂತ ಹೆಂಡ್ತಿ? ಸಾಧನ, ಕಿರ್ಚ್ಬೇಡಿ. ನನ್ನ ಓಲಿನ ತಗೊಂಡ್ ಹೋಗಿ ಅವಳ ರೂಮಲ್ಲಿ ಇಡೋದಕ್ಕೆ ನನಗೆ ಯಾವ ಕರ್ಮ? ಜಾನು, ಹೋಗ್ ಮಾವನ್ ಕರಿ. ಇವತ್ ಇತ್ಯರ್ಥ ಆಗೇ ಬಿಡ್ಲಿ. ನಿಂತ್ಕೊಳೆ. ಸಾಧನ, ಈ ವಿಷಯನ ದೊಡ್ಡದ್ ಮಾಡಕ್ ಹೋಗ್ಬೇಡ, ನಿನಗೆ ತೊಂದರೆ ಆಗತ್ತೆ. ಯಾಕೆಂದ್ರೆ ನನಗ್ ಚೆನ್ನಾಗ್ ಗೊತ್ತು ಆ ಕೆಲ್ಸ ಮಾಡಿರೋದು ನೀನೇ ಅಂತ. ಸರಿ, ಹಾಗಿದ್ರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಿರ್ಧಾರ ಆಗೇ ಬಿಡ್ಲಿ. ಅವಳು ಯಾವಳಿಗೋಸ್ಕರನು ಮಾವನ್ ಮೇಲೆ ಆರೋಪ ಮಾಡ್ತಿದ್ದೀರಲ್ಲ, ಇದು ಈ ಮನೆ ಹೆಣ್ಮಕ್ಳು, ಈ ಮನೆ ಸೊಸೆರ್ ಮಾಡೋ ಕೆಲ್ಸನಾ? ಎಲ್ಲ ತಪ್ಪು ನೀನೇ ಮಾಡ್ಬಿಟ್ಟು ಏನೂ ಮಾಡೇ ಇಲ್ಲ ಅನ್ನೋ ರೀತಿಲಿ ರಾಜಾರೋಷವಾಗಿ ಮಾತಾಡ್ತೀಯಲ್ಲ, ನಿನ್ನ ಬಂಡ ಧೈರ್ಯನ ಮೆಚ್ಚಲೇಬೇಕು ಸಾಧನ. ತಪ್ಪು ಸರಿ ನಿರ್ಧಾರನ ಮಾವ ಮಾಡಿ. ಮಾವ, ಬೇಡ ಬಿಡು, ನೀನ್ ಹೇಗಿದೆಯೋ ಹಾಗೇ ಇರು. ಇದೆಲ್ಲ ನನ್ನ ಕರ್ಮ ಅಂತ ನಾನೇ ಅನುಭವಿಸ್ತೀನಿ. ಬಾ, ಸಖತ್ ಬ್ರಿಲಿಯಂಟ್ ಅದಕ್ಕೆ ನೀವು. ಬಿಡ್ತೀನ ನಾನು? ಸಾಹೇಬ್ರ, ಬೆಂಕಿ ಬರಕತ್ತೈತಿ. ಏನ್ ವಿಷಯ ಸರಿಯಾಗಿ ಹೇಳು ಚಿಟ್ಟೆ. ನಿತ್ಯ ಅವ್ರು ಬರಕತ್ತಾರ.
ನಿತ್ಯಾನ ಒಳಗ್ ಬರಕ್ ಬಿಡ್ಬೇಡ, ಹಾಗೆ ಆಚೆ ಕಳಿಸ್ಬಿಡು. ಸರಿ ಸಾಹೇಬ್ರ. ಹಾ ಏನ್ ಮೇಡಮ್ ಈ ಕಡೆ ಬಂದ್ರಿ? ನಾನ್ ತೀರ್ಥ ಅವ್ರನ್ನ ಮೀಟ್ ಮಾಡ್ಬೇಕಿತ್ತು. ಅಯ್ಯಯ್ಯೋ ಸಾಹೇಬ್ರ ಯಾರನ್ನೂ ಮೀಟ್ ಮಾಡಂಗಿಲ್ಲ, ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಂಗಿಲ್ಲ, ಬಿಜಿ ಅದಾರ ಸಾಹೇಬ್ರ. ಇಲ್ಲಿ ನೋಡ್ರಿ ನಾನ ನಿಂತೇನಿ, ನನ್ನ ಬಿಟ್ಕೊಳಕ್ ಒಲ್ರ ಅವ್ರ ಒಳಗ. ನಾನ್ ತೀರ್ಥ ಅವ್ರನ್ನ ಮೀಟ್ ಮಾಡೋದಕ್ಕೆ ಯಾವ ಅಪಾಯಿಂಟ್ಮೆಂಟು ಬೇಕಾಗಿಲ್ಲ. ಆಗುದಿಲ್ಲ, ಅದಂತೂ ಆಗುದಿಲ್ಲ. ಇವ್ರ ನಾನ ಯಾರು ಯಾರು ಸಾಹೇಬ್ರೆ, ಒಂದು 10 ನಿಮಿಷ ನೀವು ಮಾತಾಡ್ತಾ ಇಡಿ, ನಾವು ಟೀ ಕುಡ್ಕೊಂಡ್ ಬರ್ತೀವಿ. ಬಂದ್ರಪ್ಪ ಎಲ್ಲ? ನಂಗೆ ಗೊತ್ತಿಲ್ರಿ, ಅವರ ಹುಡುಕೆ ಬಂದಾರ. ನಿತ್ಯ ಪ್ಲೀಸ್, ನಂಗೆ ನೆಮ್ಮದಿ ಬೇಕು. ಪ್ಲೀಸ್ ನನ್ನನ್ನು ಕ್ಷಮಿಸ್ಬಿಡಿ. ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಗೋಸ್ಕರನಂತ ಯಾಕೆ ನಿಮಗೆ ಅರ್ಥ ಆಗ್ತಿಲ್ಲ? ಎಲ್ಲೇ ನಿಮ್ಮನ್ನ ಕಳ್ಕೊಬಿಡ್ತೀನೋ ಅಂತ ಭಯ ಆಗ್ತಿತ್ತು. ಅತ್ತೇನೆ ನನ್ ವಿರುದ್ಧ ನಿಂತ ಮೇಲೆ ಇನ್ ಮನೆಯವ್ರು ನಿಲ್ಲೋದು ದೂರ ಇಲ್ಲ ಅಂತ ಅನ್ಸೋಕ್ ಶುರುವಾಯ್ತು. ನಿಮಗ್ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ನನಗಿರ್ಲಿಲ್ಲ ತೀರ್ಥ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನಿತ್ಯ ಪ್ಲೀಸ್, ಇದು ಎಲೆಕ್ಷನ್ ಟೈಮ್. ಈ ರೀತಿ ಮಸಾಲೆ ಸುದ್ದಿಗೆ ವಿರೋಧ ಪಕ್ಷದವರು ಮೀಡಿಯಾದವ್ರು ಕಾಯ್ತಾ ಇರ್ತಾರೆ. ನೀನು ಈ ರೀತಿ ಬಂದು ಸೀನ್ ಕ್ರಿಯೇಟ್ ಮಾಡಿ ಎಂಬಾರೆಸ್ ಮಾಡ್ಬೇಡ. ನೀನು ನಂಬಿಕೆನ ಕಳ್ಕೊಬಿಟ್ಟೆ, ಕಾಲ್ ಬಿಡು ಒಂದೆ. ಇಲ್ಲ ತೀರ್ಥ, ನೀವ್ ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನ್ ನಿಮ್ ಕಾಲ್ ಬಿಡಲ್ಲ. ಕಾಲ್ ಬಿಡ್ತೀಯೋ ಇಲ್ಲಾರೆ ನಾನು ಆಚೆ ಹೋಗ್ಬೇಕಾ? ನನಗ್ ನಿಮ್ಮಲ್ಲಿ ನಂಬಿಕೆ ಇಲ್ಲ ಅಂತ ಅದ್ ಹೇಗ್ ಹೇಳ್ತೀರಾ ತೀರ್ಥ? ನೀವ್ ಬೇರೆ ಹುಡ್ಗಿ ಕತ್ತಿಗೆ ತಾಳಿ ಕಟ್ಟ ಮೇಲೂ ನೀವ್ ನನಗ್ ಸಿಕ್ಕೇ ಸಿಗ್ತೀರಾ ಅನ್ನೋ ಒಂದೇ ಒಂದ್ ನಂಬಿಕೆಯಿಂದ ನಾನು ಬದುಕ್ತಾ ಇದ್ದೀನಿ. ನಿಮ್ ನಂಬಿಕೆನ ನಾನು ಕಳ್ದಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ, ನಿಮ್ಮಲ್ಲಿ ನಂಬಿಕೆ ಇರೋದಕ್ಕೆ ತಾನೇ ನಾನು ಇವತ್ತಿಗೂ ನಿಮ್ಮನ್ನ ಪ್ರೀತಿಸ್ತಿರೋದು, ನಿಮ್ಮನ್ನ ಆರಾಧಿಸ್ತಿರೋದು. ನಿಮ್ಮನ್ ಬಿಟ್ರೆ ನನಗ್ ಬದುಕೇ ಇಲ್ಲ. ನಿಮ್ಮನ್ ಬಿಟ್ಟು ಬದುಕೋ ಆಸೆನೂ ನನಗಿಲ್ಲ. ನಾನ್ ಮಾಡಿರೋ ಒಂದೇ ಒಂದು ಸಣ್ಣ ತಪ್ಪಿಗೆ ನನಗ್ ಕ್ಷಮೆ ಸಿಗಲ್ವಾ? ನಾನು ಅಷ್ಟು ದೊಡ್ಡ ತಪ್ಪು ಮಾಡಿದೀನ ಹೇಳಿ? ಸಂದರ್ಭ ಕಟ್ಬಿದ್ದು ನೀವ್ ಸುಮ್ಮನೆ ನನ್ ಕುತ್ತಿಗೆ ತಾಳಿ ಕಟ್ಟಿದ್ರಿ, ಅವಾಗ ನಾನ್ ನಿಮ್ಮನ್ನ ಕ್ಷಮಿಸ್ಲಿಲ್ವಾ? ಅವಾಗ ಒಂದೇ ಒಂದ್ಸಲ ನನಗ್ ಕ್ಷಮಿಸೋದಕ್ಕಾಗಲ್ವಾ? ಹೇಳಿ ತೀರ್ಥ. ಕ್ಷಮೆ ನೆಮ್ಮದಿನ ಹಾಳು ಮಾಡಬಾರ್ದು. ಸರಿ ಸರಿ ತೀರ್ಥ, ನಾನು ಇಲ್ಲಿಗೆ ಬಂದಿದ್ದು ನಿಮ್ ನೆಮ್ಮದಿನ ಹಾಳು ಮಾಡೋದಕ್ಕಲ್ಲ, ನಿಮ್ ದಾರಿಗೆ ಮುಳ್ಳಾಗೋದಕ್ಕೂ ಅಲ್ಲ. ನಾನು ಇಲ್ಲಿಂದ ದೂರ ಹೊರಟೋಗ್ತೀನಿ ತೀರ್ಥ ಅವ್ರೆ. ಇನ್ ಮುಂದೆ ಯಾವತ್ತೂ ನಾನ್ ನಿಮ್ ಮುಂದೆ ಬರಲ್ಲ, ನನ್ ಮುಖನೂ ತೋರ್ಸಲ್ಲ. ನಾನ್ ನಿಮ್ಮಿಂದ ದೂರ ಹೊರಟು ಬಿಡ್ತೀನಿ. ಇನ್ ಯಾವತ್ತೂ ನಾನ್ ನಿಮ್ಗೆ ಸಿಗೋದಿಲ್ಲ ಅಂತ ಹೇಳೋದಕ್ ಬಂದೆ ತೀರ್ಥ. ನಿತ್ಯ, ಏನಿದ್ ಮಾತಿನ ಅರ್ಥ? ಎಲ್ಲಿ ಹೋಗ್ತಿದ್ಯಾ? ಗೊತ್ತಿಲ್ಲ, ಆದ್ರೆ ನಿಮ್ನ ಬಿಟ್ಟು ನನ್ ಕೈಲಿ ಬದುಕೋಕು ಅಂತೂ ಆಗಲ್ಲ. ಅಂದ್ರೆ ಜೀವಕ್ಕೆ ಅಪಾಯ ಮಾಡ್ಕೋತೀಯ? ನನ್ ಬಗ್ಗೆ ಪ್ರೀತಿನೇ ಉಳಿಸ್ಕೊಂಡಿಲ್ಲ ಅಂದ್ಮೇಲೆ ಅದನ್ನ ತಿಳ್ಕೊಂಡು ಏನ್ ಮಾಡ್ತೀರಾ? ಐ ಆಮ್ ಸಾರಿ ತೀರ್ಥ. ನನ್ನಿಂದ ಏನಾದ್ರೂ ನಿಮಗ್ ನೋವಾಗಿದ್ರೆ ನನ್ನನ್ನು ಕ್ಷಮಿಸ್ಬಿಡಿ. ಇವಳ ಜೀವಕ್ಕೆ ಏನಾದ್ರೂ ಅಪಾಯ ಮಾಡ್ಕೊಂಡು ನಾಳೆ ನನ್ ಕುತ್ತಿಗೆಗೆ ಬಂದ್ರೆ ನಾನು ಇನ್ಯಾವತ್ತೂ ನಾನ್ ನಿಮಗ್ ಮುಖ ತೋರ್ಸಲ್ಲ. ನಿತ್ಯ,
ಬಿಡಿ ತೀರ್ಥ. ನಿತ್ಯ, ನಾನು ನಿನ್ನ ಕ್ಷಮಿಸಿದ್ದೀನಿ. ನಿಜನಾ? ನೀ ನನ್ನಿಂದ ದೂರ ಆಗ್ಬೇಕು ಅಂತ ನಾನು ನಿನ್ ಜೊತೆ ಜಗಳ ಮಾಡ್ಕೊಂಡಿಲ್ಲ. ಕೂತ್ಕೋ ಬಾ. ನಿತ್ಯ, ಎಲೆಕ್ಷನ್ ಮುಗಿಯೋವರೆಗೂ ನನ್ ಸ್ವಲ್ಪ ಪ್ರೈವಸಿ ಬೇಕು. ಐ ಹೋಪ್ ನಿಂಗದು ಅರ್ಥ ಆಗತ್ತೆ. ಖಂಡಿತ ತೀರ್ಥ, ನನಗೆ ಅರ್ಥ ಆಗತ್ತೆ. ನೀವು ನನಗೆ ಕ್ಷಮಿಸಿದ್ರಲ್ಲ, ನನಗಷ್ಟೇ ಸಾಕು. ನನ್ನಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಥ್ಯಾಂಕ್ ಯು ಸೋ ಮಚ್ ತೀರ್ಥ. ಸಾಹೇಬ್ರು ಊಟ ಮಾಡಿರಲ್ಲ ಅಂತ ನನಗೆ ಗೊತ್ತು, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದಿದ್ದೀನಿ. ಅಯ್ಯೋ ಮೇಡಮರ, ಏನ್ರಿ ಬುದ್ಧಿ ಐತಿಲ್ಲ ನಿಮ್ಗ? ಇಷ್ಟು ದೊಡ್ಡ ಹೋಟ್ಲ್ ಐತಿ, ಒಂದ್ ತೂತು ಊಟ ಕೊಡಂಗಿಲ್ಲ ನಮ್ಮ ಸಾಹೇಬರಿಗೆ. ಇಲ್ಲಿವರೆಗೂ ನಾನೇ ಬಂದಿದ್ದೀನಂತೆ, ಇನ್ 4 ಹೆಜ್ಜೆ ನಾನು ಹೋಗಕ್ಕಾಗಲ್ವಾ? ಬಿಡಿ. ಅದಂಗಲ್ಲ, ಅಕ್ಕರ ಹೋಗ್ಬಾರ್ದು ಒಳಗ.